Hello students, welcome back. In my previous video I was explaining about the essentials of contract, and for that we looked at these 11 essentials, and in my previous video I explained about there must be two parties. ಕಾಂಟ್ರಾಕ್ಟ್ಗೆ ಇಬ್ಬರು ವ್ಯಕ್ತಿಗಳಿರಬೇಕು, ಎರಡು ಪಕ್ಷಗಳ ಅವಶ್ಯಕತೆ ಇದೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ನಿ. ದೇರ್ ನೆಕ್ಸ್ಟ್ ಏನೈತಿ ಅಂತಂದ್ರೆ ಆಫರ್ ಮತ್ತು ಎಕ್ಸೆಪ್ಟೆನ್ಸ್ ಅದು ಇಂಪಾರ್ಟೆನ್ಸ್ ಏನೈತಿ ಕಾಂಟ್ರಾಕ್ಟ್ ಒಳಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ನೆಕ್ಸ್ಟ್ ಮೂರನೇದು ಎಸೆನ್ಷಿಯಲ್ ಏನೈತಿ ಅಂತಂದ್ರೆ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ಕಾಂಟ್ರಾಕ್ಟ್ಗೆ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು ಏನದಾರ, ಎರಡೂ ಪಕ್ಷಗಳು ಏನದಾವಲ್ಲ, ಅವರು ನ್ಯಾಯಬದ್ಧ ಸಂಬಂಧವನ್ನು ನಿರ್ಮಾಣ ಮಾಡುವ ಉದ್ದೇಶವನ್ನು ಒಳಗೊಂಡಿರಬೇಕು ಅಂತ ಹೇಳ್ತೇವೆ, ಅವರು ಹೊಂದಿರಬೇಕು ಅಂತ ಹೇಳಾಕತ್ತೇವಿ. ಓಕೆ, ನ್ಯಾಯಬದ್ಧ ಸಂಬಂಧವನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಿರಬೇಕು ಅಂತ ಹೇಳಾಕತ್ತೇವಿ. ಹಂಗಾದ್ರೆ ನ್ಯಾಯಬದ್ಧ ಸಂಬಂಧ ಅಂತ ಏನು ಹೇಳಾಕತ್ತೇವೆ ನಾವಲ್ಲೇ? ಲೀಗಲ್ ರಿಲೇಶನ್ಶಿಪ್ ಅಂದ್ರೆ ಏನು ಹೇಳಾಕತ್ತೇವಿ? ಸಂಬಂಧದೊಳಗೆ ಅಲ್ಲೇ ಸಾಮಾಜಿಕ ಸಂಬಂಧನೂ ಅದಾವ, ಕೌಟುಂಬಿಕ ಸಂಬಂಧನೂ ಅದಾವ. ಲೀಗಲ್ ರಿಲೇಶನ್ಶಿಪ್ ಎಲ್ಲಿ ಬರ್ತಾವ ಅಂತಂದ್ರೆ ಎಲ್ಲೇ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಿಸ್ನೆಸ್ ಆಗ್ತಾವ, ಅಲ್ಲೇ ಕಾಂಟ್ರಾಕ್ಟ್ ಎಲ್ಲಿ ಆಗ್ತತಿ ಅಲ್ಲೇ. ಅಂದ್ರೆ ಏನಾಕತಿ, ಕೋರ್ಟ್ ಆಫ್ ಲಾದೊಳಗೆ ಸ್ಟ್ಯಾಂಡ್ ಆಗ್ತತಿ ಯಾವುದಾದ್ರೂ ಒಂದು ವ್ಯವಹಾರ. ಓಕೆ, ದ ಅಗ್ರಿಮೆಂಟ್ ಬಿಟ್ವೀನ್ ದ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಮಸ್ಟ್ ಬಿ ಇಂಟೆಂಟೆಡ್ ಟು ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್ ಆರ್ ಲೀಗಲ್ ರಿಲೇಶನ್ಶಿಪ್ ಬಿಟ್ವೀನ್ ದಮ್. ಏನು ಒಪ್ಪಂದವನ್ನು ಮಾಡುವ ಒಡಂಬಡಿಕೆ ಪಕ್ಷಗಳದಾವಲ್ಲ ಅವರು ನ್ಯಾಯಬದ್ಧ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಸಂಬಂಧವನ್ನು ನಿರ್ಮಾಣ ಮಾಡುವ ಉದ್ದೇಶವನ್ನು ಹೊಂದಿರಬೇಕು. In other words, when two parties enter into an agreement, their intention must be to create legal obligation and legal consequences or legal relations between them. ಯಾವಾಗ ಒಡಂಬಡಿಕೆ ಮಾಡ್ಕೊಳಕ ಇಬ್ಬರು ವ್ಯಕ್ತಿಗಳು ಒಪ್ಕೊಂತಾರಲ್ಲ ಅವ್ರ ಉದ್ದೇಶ ಏನಿರಬೇಕು ಅಂತಂದ್ರೆ ಕಾನೂನುಬದ್ಧ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವ ಮತ್ತು ಕಾನೂನುಬದ್ಧ ಯಾವ ಸಮಸ್ಯೆಗಳ ನಿರ್ಮಾಣ ಆದವು ಅಂದ್ರೆ ಅದನ್ನು ಎದುರಿಸುವ ಅಥವಾ ಕಾನೂನುಬದ್ಧ ಸಂಬಂಧವನ್ನ ನಿರ್ಮಾಣ ಮಾಡುವ ಒಂದು ಉದ್ದೇಶವನ್ನ ಹೊಂದಬೇಕು ಅಂತ ಹೇಳ್ತೇವೆ. ಓಕೆ, ಸೊ ಏನಾಗ್ತತಿ ಇಲ್ಲಿ ಅಂತಂದ್ರೆ ವಾಟ್ ಇಟ್ ಈಸ್ ಟ್ರೈಯಿಂಗ್ ಟು ಸೇ ಈಸ್, ಕಾಂಟ್ರಾಕ್ಟ್ ಆಕ್ಟ್ ಏನು ಹೇಳಕ್ ಪ್ರಯತ್ನ ಮಾಡಾಕತ್ತತಿ ಅಂತಂದ್ರ, ಇಫ್ ದೇರ್ ಈಸ್ ನೋ ಸಚ್ ಇಂಟೆನ್ಷನ್ ಆನ್ ದ ಪಾರ್ಟ್ ಆಫ್ ದ ಪಾರ್ಟೀಸ್, ಎರಡೂ ವ್ಯಕ್ತಿಗಳ ಉದ್ದೇಶ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಉದ್ದೇಶ ಕಾನೂನುಬದ್ಧ ಸಂಬಂಧವನ್ನು ನಿರ್ಮಾಣ ಮಾಡುವ ಉದ್ದೇಶವನ್ನು ಹೊಂದಿರಲಿಲ್ಲ ಅಂತ ಅಂದ್ರೆ ದೇರ್ ಈಸ್ ನೋ ಕಾಂಟ್ರಾಕ್ಟ್ ಬಿಟ್ವೀನ್ ದಮ್, ಅವರಿಬ್ಬರ ನಡು ಕಾಂಟ್ರಾಕ್ಟ್ ಆಗಂಗಿಲ್ಲ ಅಂತ ಹೇಳ್ತೇವಿ. ಓಕೆ, ಅಗ್ರಿಮೆಂಟ್ ಅದಕ್ಕೇನು ಅಂತಾರ ಅಂತಂದ್ರ ಅಗ್ರಿಮೆಂಟ್ಸ್ ಆಫ್ ಸೋಷಿಯಲ್ ಅಂಡ್ ಡೊಮೆಸ್ಟಿಕ್ ನೇಚರ್ ಡು ನಾಟ್ ಕಾಂಟೆಂಪ್ಲೇಟ್ ಲೀಗಲ್ ರಿಲೇಶನ್ಶಿಪ್. ಸಾಮಾಜಿಕ ಮತ್ತು ಕೌಟುಂಬಿಕ ಒಂದು ಸ್ವಭಾವವನ್ನು ಹೊಂದಿದಂತಹ ಒಂದು ಲಕ್ಷಣ ಹೊಂದಿದಂತಹ ಒಡಂಬಡಿಕೆ ಏನೈತಿ ಅಂತಂದ್ರೆ ಕಾಂಟ್ರಾಕ್ಟ್ ಆಗಂಗಿಲ್ಲ, ಲೀಗಲ್ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡಂಗಿಲ್ಲ, ಕಾನೂನುಬದ್ಧ ಸಂಬಂಧವನ್ನ ನಿರ್ಮಾಣ ಮಾಡಂಗಿಲ್ಲ ಅಂತ ಹೇಳ್ತೇವೆ. ಉದಾಹರಣೆಗೆ ನನ್ನ ಬೈಕ್ ಏನಾರ ನನ್ನ ಫ್ರೆಂಡ್ಸಿಗೆ ಯೂಸ್ ಮಾಡಕ್ಕೆ ಕೊಟ್ಟಿದ್ದೆ, ಇಟ್ ಡಸಂಟ್ ಮೀನ್ ದ್ಯಾಟ್ ಐ ಆಮ್ ಸೆಲ್ಲಿಂಗ್ ದ್ಯಾಟ್. ಓಕೆ, ನಾ ಯೂಸ್ ಮಾಡಕ್ಕೆ ಅಷ್ಟ ಕೊಟ್ಟೇನಿ, ಅವ್ರು ಯೂಸ್ ಮಾಡಬೇಕು, ಅದನ್ನು ನನಗೆ ತಂದು ಕೊಡ್ಬೇಕು, ಹೊಳೆ ಮರಳಿ ಕೊಡಬೇಕಲ್ಲೇ. ಅದನ್ನು ಮಾರಾಟ ಮಾಡಿದ್ರೆ, ಅದನ್ನು ನನ್ನ ಫ್ರೆಂಡಿಗೆ ನಾ ಮಾರಾಟ ಮಾಡಿದ್ರೆ ರಿಲೇಶನ್ಶಿಪ್ ಟೋಟಲಿ ಚೇಂಜ್ ಆಗಿಬಿಡ್ತೈತೆ. ಅದಲ್ಲೇ ರಿಲೇಶನ್ಶಿಪ್ ಟೋಟಲಿ ಚೇಂಜ್ ಆಗ್ತೈತಿ. ಆ ಹೊತ್ತಿನಾಗ ಏನಾಗ್ತೈತಿ ಅಂತಂದ್ರೆ ಐ ಹ್ಯಾವ್ ಟು ಹ್ಯಾಂಡ್ ಓವರ್ ದ ಲೀಗಲ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ವಿತ್ ಬೈಕ್ ಟು ಮೈ ಫ್ರೆಂಡ್. ಆಮೇಲೆ ಅದಕ್ಕೆ ಏನು ಕನ್ಸಿಡರೇಷನ್ ಐತಿ ಅವ್ರು ನನಗೆ ಕೊಡ್ಬೇಕಾಗ್ತೈತಿ. ಓಕೆ, ಇದು ಡಿಫ್ರೆನ್ಸ್ ಐತಿ. ಸೋಷಿಯಲ್ ಅಂತಂದ್ರೆ ಈಗ ಸೋಷಿಯಲ್ ಒಳಗೆ ನಿಮ್ಮ ಫ್ರೆಂಡ್ಸ್ ಅದಾರ, ನಿಮ್ಮ ಕಲೀಗ್ಸ್ ಅದಾರ, ನಿಮ್ಮ ಸೀನಿಯರ್ಸ್ ಅದಾರ, ಇವ್ರನ್ನೆಲ್ಲಾರನು ಸೋಷಿಯಲ್ ಅಂತ ಹೇಳ್ತೇವೆ. ಸೋಷಿಯಲ್ ರಿಲೇಶನ್ಶಿಪ್ದೊಳಗೆ ತೊಗೊಳಾಕತ್ತೇವೆ ನಾವಲ್ಲೇ, ಸಾಮಾಜಿಕ ಸಂಬಂಧದೊಳಗೆ ತೊಗೊಳಾಕತ್ತೇವೆ. ಡೊಮೆಸ್ಟಿಕ್ ನೇಚರ್ ಅಂತಂದ್ರೆ ಪೇರೆಂಟ್ಸ್ ಅದಾರ, ಫಾದರ್, ಮದರ್, ಬ್ರದರ್, ಸಿಸ್ಟರ್,
ಇವೆಲ್ಲ ಹಸ್ಬೆಂಡ್ ವೈಫ್. ಓಕೆ, ಬಿಕಾಸ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಹಿಯರ್ ಒನ್ ಆಫ್ ದ ಎಕ್ಸಾಂಪಲ್. ಒಂದು ಡೊಮೆಸ್ಟಿಕ್ ನೇಚರ್ ಒಳಗಿರ್ತಕ್ಕಂತಹ ಹೌ ಇಟ್ ಹ್ಯಾಸ್ ನಾಟ್ ಕ್ರಿಯೇಟೆಡ್ ದ ಲೀಗಲ್ ರಿಲೇಷನ್ಶಿಪ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೇವೆ. ಹಿಯರ್ ದ ಬೆಲ್ಫೋರ್ ವರ್ಸಸ್ ಬೆಲ್ಫೋರ್ ಕೇಸ್ ಇಸ್ ವೆರಿ ಪಾಪ್ಯುಲರ್ ಇನ್ ದಿಸ್ ಕಂಟೆಸ್ಟ್. ಇಲ್ಲೇ ಈ ಒಂದು ಕಾನೂನುಬದ್ಧ ಸಂಬಂಧವನ್ನು ನಿರ್ಮಾಣ ಮಾಡಬೇಕು ಅನ್ನೋದಕ್ಕೆ ಬೆಲ್ಫೋರ್ ವರ್ಸಸ್ ಬೆಲ್ಫೋರ್ ಕೇಸ್ ಏನೈತಿ ಬಹಳ ಒಂದು ಪ್ರಸಿದ್ಧಿಯನ್ನು ಪಡೆದೈತಿ. ಅದನ್ನು ಎಕ್ಸಾಂಪಲಲ್ಲಿ ನಾವು ಕೊಡ್ತೇವಲ್ಲೇ. A husband promised, that is Mr. Balfour promised to his wife a household allowance. ಅಂದ್ರೆ ನಾ ತಿಂಗಳಿಗೆ ಇಂತಿಷ್ಟ ದುಡ್ಡನ್ನು ಕೊಡ್ತೇನೆ, ದಟ್ ಈಸ್ 30 pounds ಕೊಡ್ತೇನೆ ಅಂತ ಹೇಳಿದ ಪ್ರತಿ ಮಂತ್. ಎವ್ರಿ ಮಂತ್ he promised to give 30 pounds to his wife. Later the parties separated, ಇಬ್ಬರು ಬೇರೆ ಬೇರೆ ಆದರು. ಆಮೇಲೆ ಆ್ಯಂಡ್ ದ ಹಸ್ಬೆಂಡ್ ಫೇಲ್ ಟು ಪೇ ದ ಅಮೌಂಟ್. ಮಿಸ್ಟರ್ ಬೆಲ್ಫೋರ್ಗೆ ಏನಾಯ್ತು ಅಂತಂದ್ರೆ ಪ್ರಾಬ್ಲಮ್ ಏನೋ ಸಮಸ್ಯೆ ನಿರ್ಮಾಣ ಆಯಿತು. ಹಿ ಫೇಲ್ ಟು ಪೇ ದ ಅಮೌಂಟ್, ದಟ್ ಈಸ್ 30 pounds. ಆ ಹೊತ್ನಾಗ ದ ವೈಫ್ ಸ್ಯೂಡ್ ಹಿಮ್ ಫಾರ್ ದ ಅಲವಾನ್ಸ್. ಅವಾಗ ಏನಾಯ್ತು ಅಂತಂದ್ರೆ ಮಿಸಸ್ ಬೆಲ್ಫೋರ್ ಏನದಾಳಲ್ಲ ಅಕ್ಕಿ ಏನು ಮಾಡಿದ್ಲು ಅಂತಂದ್ರೆ ಮಿಸ್ಟರ್ ಬೆಲ್ಫೋರ್ ಮೇಲೆ ಕೇಸ್ ಹಾಕಿದ್ಲು, ನನಗೆ ಆ ದುಡ್ಡನ್ನು ರಿಕವರ್ ಮಾಡಿಕೊಡ್ರಿ ಅಂತ ಹೇಳಿ ಕೋರ್ಟಿಗೆ ಹೋದ್ಲಲ್ಲೇ. ಓಕೆ, ಅದಕ್ಕೆ ಆ ಹೊತ್ನಾಗ ಏನೈತಿ ಅಂತಂದ್ರೆ ಕೋರ್ಟ್ ಏನು ಹೇಳ್ತು ಅಂತಂದ್ರೆ such types of agreement ಆರ್ ಔಟ್ಸೈಡ್ ದ ರಿಮ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳಿ. ಇದು ಒಪ್ಪಂದ ಅಲ್ಲ, ಯಾಕಂದ್ರೆ ಅವರಿಬ್ಬರ ನಡುನು ಒಂದು ಡೊಮೆಸ್ಟಿಕ್ ನೇಚರ್ದ ಏನೈತಿ ರಿಲೇಷನ್ಶಿಪ್ ಐತಿ ಹೊರತಾಗಿ ಅಂದ್ರೆ ಸೋಷಿಯಲ್ ರಿಲೇಷನ್ಶಿಪ್ನು ಅಂತ ನೀವು ಹೇಳ್ಬೋದು. ಯಾಕಂದ್ರೆ ಕುಟುಂಬ ಒಂದು ಸಮಾಜದ ಅಂಶ ಇರೋದ್ರಿಂದ ಡೊಮೆಸ್ಟಿಕ್ ನೇಚರ್ ಇರೋದ್ರಿಂದ ಇಲ್ಲಿ ಅವರಿಬ್ಬರ ನಡು ಲೀಗಲ್ ರಿಲೇಷನ್ಶಿಪ್ ಆಗಿಲ್ಲ, ಕಾನೂನುಬದ್ಧ ಸಂಬಂಧ ನಿರ್ಮಾಣ ಆಗಿಲ್ಲ ಅಂತ ಹೇಳಿ ಅಲ್ಲಿ ಕೋರ್ಟ್ ಡಿಸಿಷನ್ ಕೊಡ್ತು. ಸೊ ಮಿಸಸ್ ಬೆಲ್ಫೋರ್ಗ ಮಿಸ್ಟರ್ ಬೆಲ್ಫೋರ್ ಯಾವುದೇ ರೀತಿಯಾದಂತಹ ದುಡ್ಡನ್ನು ಕೊಡುವ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಲ್ಲೇ. ಓಕೆ, ಈ ಕೇಸನ್ನು ಸ್ವಲ್ಪ ನೀವು ಗಮನದೊಳಗಿಟ್ಕೋರಿ, ಬಿಕಾಸ್ ಕೇಸ್ ಸ್ಟಡಿ ಒಳಗೆ ಈ ಕೇಸ್ ಬರುವ ಚಾನ್ಸಸ್ ಐತಿ. ಮಿಸ್ಟರ್ ಬೆಲ್ಫೋರ್ ವರ್ಸಸ್ ಬೆಲ್ಫೋರ್ ಅಂತ ಹೇಳ್ತೇವೆ, ಬೆಲ್ಫೋರ್ ವರ್ಸಸ್ ಬೆಲ್ಫೋರ್ ಕೇಸ್ ಅಂತ ಹೇಳ್ತೇವೆ. ಅಗ್ರಿಮೆಂಟ್ ವಾಸ್ ಇನ್ ದ ನೇಚರ್ ಆಫ್ ಸೋಷಿಯಲ್ ಆ್ಯಂಡ್ ಡೊಮೆಸ್ಟಿಕ್ ನೇಚರ್ ಅಂತ ಹೇಳಿ ಹೇಳ್ತೇವೆ. ಅದಕ್ಕೆ ಇದು ಲೀಗಲ್ ಒಂದು ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡಲಿಲ್ಲ ಅನ್ನೋದಕ್ಕೆ ಕೋರ್ಟ್ನಾಗ ಕೇಸ್ ಹೆಲ್ಡ್ ಆಗಲಿಲ್ಲ. ಹಸ್ಬೆಂಡ್ ಕಡೆಯಿಂದ ವೈಫಿಗೆ ಯಾವುದೇ ರೀತಿಯ ದುಡ್ಡನ್ನು ಕೊಡುವ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೋರ್ಟ್ ಡಿಸಿಷನ್ ಕೊಡ್ತಲ್ಲೇ. ಓಕೆ, ಸೊ ಇನ್ನೂ ಒಂದು ಇದನ್ನ ಏನು ಹೇಳ್ತೇವೆ ಅಂತಂದ್ರೆ ಇಲ್ಲೇ ಇದ್ರೊಳಗೆ ನಮ್ಮ ಒಂದು ರೆಡ್ ರೋಸ್ ಆ್ಯಂಡ್ ಫ್ರ್ಯಾಂಕ್ ಕಂಪನಿ ವರ್ಸಸ್ ಕ್ರಾಂಪ್ಟನ್ ಬ್ರದರ್ಸ್ ಅಂತೇಳಿ ಒಂದು ಕೇಸ್ ಬರುತ್ತೆ. ಅಲ್ಲಿ ಒಂದು ಕ್ಲಾಸ್ ಬಂದಿತ್ತು ಏನು ಅಂತಂದ್ರೆ ದಿಸ್ ಅಗ್ರಿಮೆಂಟ್ ಈಸ್ ನಾಟ್ ಎಂಟರ್ಡ್ ಇಂಟು ಅಂತ ಹೇಳಿ, ದಿಸ್ ಅಗ್ರಿಮೆಂಟ್ ಈಸ್ ನಾಟ್ ಎಂಟರ್ಡ್ ಇಂಟು ಅಂತ ಹೇಳಿ ಆಸ್ ಅ ಫಾರ್ಮಲ್ ಆರ್ ಲೀಗಲ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಇದು ಫಾರ್ಮಲ್ ಆಗಿ ಲೀಗಲ್ ಅಗ್ರಿಮೆಂಟ್ ಅಲ್ಲ ಅನ್ನೋ ಒಂದು ಕ್ಲಾಸನ್ನು ಹಾಕಿ ಅಗ್ರಿಮೆಂಟ್ ಆಗಿತ್ತಲ್ಲೇ. ಸೊ ಇದನ್ನ ಒಂದು ಮುಖ್ಯ ಉದ್ದೇಶನ ಏನೈತಿ ಅಂದ್ರೆ ಲೀಗಲ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋದು ಇರಲಿಲ್ಲ. ಹೀಗಾಗಿ ಇವನ್ ದೋ the contract, both the parties are in commercial relationship with in commercial nature, ವಾಣಿಜ್ಯ ರೀತಿಯಾದ ಒಂದು ಸಂಬಂಧವನ್ನು ಹೊಂದಿದ್ರು, ಸರಕುಗಳನ್ನು ತಗೊಳ್ಳೋದು ಮಾರಾಟ ಮಾಡೋದನ್ನ ಹೊಂದಿದ್ರು ಅವ್ರು ಅಲ್ಲೇ. ಆದ್ರೆ ಈ ಅಗ್ರಿಮೆಂಟ್ ಒಳಗೆ ಪರ್ಟಿಕ್ಯುಲರ್ಲಿ ಈ ಅಗ್ರಿಮೆಂಟ್ ಒಳಗೆ ಏನಾಯ್ತು ಅಂತಂದ್ರೆ ಆ ಒಂದು ಕ್ಲಾಸನ್ನು ಹಾಕಿರೋದ್ರಿಂದ ಕೋರ್ಟ್ ಒಳಗೆ ಕೇಸ್ ಸ್ಟ್ಯಾಂಡ್ ಆಗಲಿಲ್ಲ. ಯಾಕಂತಂದ್ರೆ ಇವ್ರ ಉದ್ದೇಶ ಲೀಗಲ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋದನ್ನ ಇರಲಿಲ್ಲ ಅಂತ ಹೇಳಿ. ಓಕೆ, ಇದ್ರ ಒಂದು ಉದ್ದೇಶ ಲೀಗಲ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋದನ್ನ ಇರಲಿಲ್ಲ ಅಂತ ಹೇಳಿ ಕೋರ್ಟ್ನೊಳಗೆ ಕೇಸ್ ಸ್ಟ್ಯಾಂಡ್ ಆಗಲಿಲ್ಲ. ಇನ್ ಕಮರ್ಷಿಯಲ್ ಆ್ಯಂಡ್ ಬಿಸ್ನೆಸ್ ಅಗ್ರಿಮೆಂಟ್ ದ ಪ್ರಿಸಂಪ್ಷನ್ ಈಸ್ ಯೂಶುವಲಿ ದ್ಯಾಟ್ ದ ಪಾರ್ಟೀಸ್ ಇಂಟೆಂಟೆಡ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಸ್. ಇದು ವಾಣಿಜ್ಯ ಒಂದು ವ್ಯವಹಾರದೊಳಗೆ ಒಡಂಬಡಿಕೆಗಳು ಏನದಾವಲ್ಲ ಅವು ಯೂಶುವಲಿ ಅಂದ್ರೆ ಒಂದು ಪ್ರಿಸಂಪ್ಷನ್ ಏನೈತಿ ಅಂತಂದ್ರೆ ಎರಡೂ ಪಾರ್ಟಿ ಕಾನೂನುಬದ್ಧ ಸಂಬಂಧವನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶವನ್ನು ಹೊಂದ್ಯಾವ ಅಂತ ಹೇಳಿ ಊಹಿಸತದಲ್ಲೇ. ಬಟ್ ದಿಸ್ ಹ್ಯಾಸ್ ಬೀನ್ ಓವರ್ ರೈಡ್ ಇನ್ ರೋಸ್ ಆ್ಯಂಡ್ ಫ್ರ್ಯಾಂಕ್ ಕಂಪ್ನಿ ಆ್ಯಂಡ್ ಕ್ರಾಂಪ್ಟನ್ ಬ್ರದರ್ಸ್ ಕೇಸ್. ಈ ಒಂದು ಕೇಸ್ ಒಳಗೆ ಏನಾಯ್ತು ಅಂತಂದ್ರೆ ಅದನ್ನು ಓವರ್ ರೈಡ್ ಮಾಡಾಕ ಹಚ್ಚಿತು. ಓಕೆ,
ಸೊ ದೇರ್ ಮಸ್ಟ್ ಬಿ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಶಿಪ್ ಅಂತ ಹೇಳ್ತೇವೆ. ಸಾಮಾಜಿಕ ಸಂಬಂಧ ಏನದಾವ ಇಲ್ಲಿ ಇನ್ನೂ ಒಂದು ನಾವು ಯೂಶ್ವಲಿ ಏನು ಎಕ್ಸಾಂಪಲ್ ಕೊಡ್ತೇವಿ ಅಂತಂದ್ರೆ, ನಿಮ್ಮ ಫ್ರೆಂಡನ್ನು ಊಟಕ್ಕೆ ಕರೆದಿರ್ತೀರಿ, ಆ ಫ್ರೆಂಡಿಗೆ ಬರೋಕ್ಕಾಗಲಿಲ್ಲ ಊಟಕ್ಕೆ, ನೀವು ಸಾಕಷ್ಟು ತಯಾರಿಯನ್ನು ಮಾಡಿರ್ತೀರಿ, ಆ ಹೊತ್ನಾಗ ಅವ್ನು ನಿಮ್ಮ ಮನೆಗೆ ಬರೋಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಅವನ ಮೇಲೆ ನೀವು ಕೇಸ್ ಹಾಕಕ್ಕೆ ಬರೋದಿಲ್ಲ. ಅದ ನಿಮ್ಮದು ಒಂದು ಹೋಟೆಲ್ ಬಿಸ್ನೆಸ್ ಇತ್ತು, ಅವ ಆರ್ಡರ್ ಕೊಟ್ಟಿದ್ನ, ಒಂದು 100 ಪ್ಲೇಟಿಂದು ಊಟದ ಆರ್ಡರ್ ಕೊಟ್ಟಿದ್ನ, ಅವನು ತೊಗೊಂಡು ಹೋಗಲಿಲ್ಲ ಅಂದ್ರೆ ಆ ಹೊತ್ತಿನಾಗ ನಿಮಗೆ ಕೇಸ್ ಹಾಕಕ್ಕೆ ಬರುತ್ತೆ. ಈ ಒಂದು ಹಿ ಈಸ್ ಯುವರ್ ಫ್ರೆಂಡ್. ಇಲ್ಲೇ ಅವನ್ನ ಊಟಕ್ಕೆ ಕರೆಯೋದು ಸಾಮಾಜಿಕ ಸಂಬಂಧ ಆಗತ್ತ, ಅವ ನಿಮಗೆ ಆರ್ಡರ್ ಕೊಡೋದು ಇದು ಕಮರ್ಷಿಯಲ್ ನೇಚರ್ ಆಗ್ತೈತಿ, ಬಿಸ್ನೆಸ್ ಪರ್ಪಸ್ ಆಗತ್ತಿ, ಲೀಗಲ್ ರಿಲೇಷನ್ಶಿಪ್ ಕ್ರಿಯೇಟ್ ಆಗತ್ತಾ. ಓಕೆ, ಇದು ಡಿಫ್ರೆನ್ಸ್ ಐತಲ್ಲೇ ಸೋಷಿಯಲ್ನ ಮತ್ತು ಲೀಗಲ್ ರಿಲೇಷನ್ಶಿಪ್ ಒಳಗೆ. ಅದಕ್ಕೆ ಲೀಗಲ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡುವವನ್ನ ಉದ್ದೇಶವನ್ನು ಎರಡೂ ಪಕ್ಷಗಳು ಹೊಂದಿರಬೇಕು ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಸೊ ನೆಕ್ಸ್ಟ್ ಎಸೆನ್ಷಿಯಲ್ ಈಸ್ ಲಾಫುಲ್ ಕನ್ಸಿಡರೇಷನ್, ನ್ಯಾಯಬದ್ಧ ಪ್ರತಿಫಲ ಅಂತ ಹೇಳಿ ಹೇಳ್ತೇವೆ. ಕನ್ಸಿಡರೇಷನ್ ಮೀನ್ಸ್ ಆನ್ ಅಡ್ವಾಂಟೇಜ್ ಆರ್ ಬೆನಿಫಿಟ್ ಮೂವಿಂಗ್ ಫ್ರಮ್ ಒನ್ ಪಾರ್ಟಿ ಟು ಅನದರ್. ಕನ್ಸಿಡರೇಷನ್ ಅಂದ್ರೆ ಏನಂತೇವಿ ಅಂತಂದ್ರ, ಬೆನಿಫಿಟ್ ಏನೈತಲ್ಲ ಆರ್ ಅಡ್ವಾಂಟೇಜ್, ಈ ಪ್ರತಿಫಲ ಅಂತಂದ್ರ ಲಾಭ ಏನೈತಿ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಅದೇನಾಗಬೇಕು, ಮೂವ್ ಆಗಬೇಕು ಅಂತ ಹೇಳಿ ಹೇಳ್ತೇವಿ. ಕನ್ಸಿಡರೇಷನ್ ಮೀನ್ಸ್ ಆನ್ ಅಡ್ವಾಂಟೇಜ್ ಆರ್ ಬೆನಿಫಿಟ್ ಮೂವಿಂಗ್ ಫ್ರಮ್ ಒನ್ ಪಾರ್ಟಿ ಟು ಅನದರ್ ಅಂತ ಹೇಳಿ ಹೇಳ್ತೇವೆ. That's why in legal terms it is said as quid pro quo. Quid pro quo means something in return ಅಂತ ಹೇಳಿ ಹೇಳ್ತೇವೆ. ಏನಾದರೂ ಮರಳಿ ಪಡೆಯಬೇಕು ಅಂತ ಹೇಳಿ ಹೇಳ್ತೇವೆ, ಸಮಥಿಂಗ್ ಇನ್ ರಿಟರ್ನ್ ಅಂತ ಹೇಳ್ತೇವೆ. ಅಂದ್ರೆ ಒಬ್ಬ ವ್ಯಕ್ತಿ, ಈಗ ಯೂಶ್ವಲಿ ನಾವು ಇದನ್ನ ಡಬಲ್ ಎಂಟ್ರಿ ಸಿಸ್ಟಮ್ ಒಳಗೆ ಯೂಸ್ ಮಾಡ್ತೇವಲ್ಲ, ಹೌದಾ? ಡಬಲ್ ಎಂಟ್ರಿ ಸಿಸ್ಟಮ್ ಒಳಗೆ ಏನು ಹೇಳ್ತೀವಿ ಅಂತಂದ್ರೆ, ಒಂದು ಬೆನಿಫಿಟ್ ಹೋಗ್ತೈತಿ, ಒಂದು ಬೆನಿಫಿಟ್ ಬರತ್ತಾ ಅಂತ ಹೇಳ್ತೀವಿ. ದ್ಯಾಟ್ ಮೀನ್ಸ್ ಸಮಥಿಂಗ್ ಇನ್ ರಿಟರ್ನ್. ಇಫ್ ಯು ಗಾನ್ ಟು ಬುಕ್ ಸ್ಟೋರ್ ಆ್ಯಂಡ್ ಪರ್ಚೇಸ್ಡ್ ಅ ಬುಕ್ ಫಾರ್ 100 rupees, ಯು ರಿಸೀವ್ಡ್ ಅ ಬುಕ್, ಒಂದು ಬೆನಿಫಿಟ್ ನಿಮಗೆ ಬಂತು, ಆ್ಯಂಡ್ ಯು ಹ್ಯಾವ್ ಗಿವನ್ 100 rupees. ಆ ವ್ಯಕ್ತಿಗೆ ಏನು ಬಂತು? 100 ರೂಪಾಯಿ ಬಂತು, ಇಬ್ಬರಿಗೂ ಬೆನಿಫಿಟ್ ಬಂತಲ್ಲೇ. ದ್ಯಾಟ್ ಮೀನ್ಸ್ ಸಮಥಿಂಗ್ ಇನ್ ರಿಟರ್ನ್ ಅಂತ ಹೇಳ್ತೇವೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಕನ್ಸಿಡರೇಷನ್ ಇನ್ ಕಾಂಟ್ರಾಕ್ಟ್ದೊಳಗೆ ಅದನ್ನು ನಾವು ಕನ್ಸಿಡರೇಷನ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಕಾಂಟ್ರಾಕ್ಟ್ದೊಳಗೆ ಅದನ್ನು ನಾವು ಪ್ರತಿಫಲ ಅಂತ ಹೇಳಿ ಹೇಳ್ತೇವೆ. ಇಟ್ ಮೇ ಬಿ, ನಾವು ಅಲ್ಲಿ ಟೆಕ್ನಿಕಲಿ ಲೀಗಲಿ ಹೇಳಾಕತ್ತಿದ್ದೀವಿ ಅಂತಂದ್ರೆ, ಎ ಪ್ರಾಮಿಸ್ ಟು ಡೂ ಸಮಥಿಂಗ್, ಗೆಟ್ಟಿಂಗ್ ನಥಿಂಗ್, ಯೂಶ್ವಲಿ ನಾಟ್ ಎನ್ಫೋರ್ಸೇಬಲ್ ಬೈ ಲಾ. ಏನಾದರೂ ಮಾಡುವ ಒಂದು ವಾಗ್ದಾನ ಮಾಡಿ ಮರಳಿ ಏನನ್ನು ಪಡೆಯದೇ ಇದ್ದರೆ ಅದು ನ್ಯಾಯಬದ್ಧವಾಗಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಇನ್ ದ ಕೋರ್ಟ್ ಆಫ್ ಲಾ ಇಟ್ ಈಸ್ ನಾಟ್ ಕನ್ಸಿಡರೇಷನ್. ಇಫ್ ಯು ಆರ್ ಗಿಫ್ಟಿಂಗ್ ಸಮಥಿಂಗ್ ಟು ಸಮ್ವನ್, ಯು ಆರ್ ಗೆಟ್ಟಿಂಗ್ ನಥಿಂಗ್, ಇಟ್ ಈಸ್ ನಾಟ್ ಕನ್ಸಿಡರೇಷನ್. ಅವ್ರಿಗೂ ಇಲ್ಲ ನಿಮಗೂ ಅಲ್ಲ, ಅದು ಗಿಫ್ಟ್ ಅಂತ ಕರೆಸ್ಕೊತಲ್ಲೇ. ಹೆಚ್ಚಿರಲಿ ಕಡಿಮೆ ಇರಲಿ, ಕನ್ಸಿಡರೇಷನ್ ಇರಬೇಕು, ಪ್ರತಿಫಲ ಇರಬೇಕು. ಅದ್ರ ಬಗ್ಗೆ ಏನು ಹೇಳಾಕತ್ತಿಲ್ಲ. ಅದು ಕ್ಯಾಶ್ ಇರ್ಬೋದು, ಕೈಂಡ್ ಇರ್ಬೋದು. ಇಟ್ ನೀಡ್ ನಾಟ್ ಬಿ ಇನ್ ಕ್ಯಾಶ್ ಆರ್ ಕೈಂಡ್. ನಗದಿರ್ಬೋದು ಅಥವಾ ಯಾವ್ದಾರ ವಸ್ತು ರೂಪದೊಳಗಿರ್ಬೋದು. ಇಟ್ ಮೇ ಬಿ ಆನ್ ಆಕ್ಟ್, ಏನಾರ ಒಂದು ನೀವು ವರ್ತನೆಯನ್ನು ಮಾಡಿರ್ಬೋದು ಅಥವಾ ಸೇವೆಯನ್ನು ಕೊಟ್ಟಿರ್ಬೋದು, ಅಥವಾ ಯಾವುದೇ ಒಂದು ಕಾರ್ಯವನ್ನು ಮಾಡುವುದರಿಂದ ದೂರ ಉಳಿತೀವಿ ಅಂತ ಹೇಳಿರ್ಬೋದು. ಇಟ್ ಮೇ ಬಿ ಪಾಸ್ಟ್, ಪ್ರೆಸೆಂಟ್ ಆರ್ ಫ್ಯೂಚರ್, ಬಟ್ ದೇರ್ ಮಸ್ಟ್ ಬಿ ಕನ್ಸಿಡರೇಷನ್. ಏನೇ ಇದ್ರೂ ಸದಕ ಪ್ರತಿಫಲ ಇರಬೇಕು ಅಂತ ಹೇಳ್ತೇವೆ. ಓಕೆ, ಆದ್ರೆ ಅ ಪ್ರಾಮಿಸ್ ಟು ಡೂ ಸಮಥಿಂಗ್, ಗೆಟಿಂಗ್ ನಥಿಂಗ್, ಇದು ನೆನಪಿಟ್ಟುಕೋರಿ. ಅಲ್ಲೇ ಏನಾದರೂ ಒಂದು ಕಾರ್ಯವನ್ನು ಮಾಡಿ ಅದಕ್ಕೆ ಬದಲಾಗಿ ನೀವು ಏನಾದರೂ ಪ್ರತಿಫಲವನ್ನು ತೆಗೆದುಕೊಳ್ಳದೇ ಇದ್ದರೆ ಅದು ನ್ಯಾಯಬದ್ಧ ಒಡಂಬಡಿಕೆ ಆಗಂಗಿಲ್ಲ, ಒಪ್ಪಂದ ಆಗಂಗಿಲ್ಲ. ವಿಚ್ ಇಸ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ ಅಂತ ಹೇಳ್ತೇವೆ. ಕೊಡುವ ಮತ್ತು ತೆಗೆದುಕೊಳ್ಳುವ ಎರಡೂ ವ್ಯವಹಾರಗಳಿರಬೇಕು, ಎರಡೂ ಪ್ರತಿಫಲ ಇರಬೇಕು ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಸೊ ನೆಕ್ಸ್ಟ್ ಎಸೆನ್ಷಿಯಲ್, 5th one,
ಕೆಪಾಸಿಟಿ ಆಫ್ ಪಾರ್ಟೀಸ್, ಅರ್ಹರಾದ ವ್ಯಕ್ತಿಗಳು ಅಂತ ಹೇಳಿ ಹೇಳ್ತೇವೆ. ಆನ್ ದಿಸ್ ಯು ಮೇ ಗೆಟ್ ಒನ್ ಲಾಂಗ್ ಕ್ವಶನ್. ಇದು ಒಂದು ಕೆಪಾಸಿಟಿ ಆಫ್ ಪಾರ್ಟೀಸ್ ಏನೈತಲ್ಲ ಇನ್ ಡೀಟೇಲ್ ಒಳಗೆ ಇವೆಲ್ಲ ಪಾಯಿಂಟ್ಸನ್ನು ಮತ್ತೆ ನಾವು ಅಲ್ಲೇ ಡಿಸ್ಕಷನ್ ಮಾಡ್ತೇವೆ. ಇಂಡಿಪೆಂಡೆಂಟ್ ಚಾಪ್ಟರ್ಸನ್ನು ನಾವು ಕವರ್ ಮಾಡ್ತೇವೆ ಅಲ್ಲೇ. ಆ ಹೊತ್ನಾಗ ಇದು ಅರ್ಹರಾದ ವ್ಯಕ್ತಿಗಳ ಮೇಲೆ ಒಂದು 15 ಮಾರ್ಕ್ಸ್ ಕ್ವಶನ್ ಅಂತೂ ಕಂಪಲ್ಸರಿ ಇರತ್ತ, ಮತ್ತು 5 ಮಾರ್ಕ್ಸ್ ಕ್ವಶನ್ನ ಕೇಸ್ ಸ್ಟಡಿ ಒಳಗ ಕಂಪಲ್ಸರಿ ಬೀಳತ್ತ. ದ ಪಾರ್ಟೀಸ್ ಟು ಎನ್ ಅಗ್ರಿಮೆಂಟ್ ಮಸ್ಟ್ ಬಿ ಕಂಪಿಟೆಂಟ್ ಟು ಎಂಟರ್ ಇನ್ ಟು ದ ಅಗ್ರಿಮೆಂಟ್. ವ್ಯವಹಾರಕ್ಕೆ ಅಥವಾ ಒಡಂಬಡಿಕೆಗೆ ಅರ್ಹರಾದ ವ್ಯಕ್ತಿಗಳು ಏನೈತಿ ಅಂದ್ರೆ ಒಡಂಬಡಿಕೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರ, ಒಪ್ಪಂದವನ್ನ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರ. ಎವ್ರಿ ಪರ್ಸನ್ ಈಸ್ ಕಂಪಿಟೆಂಟ್ ಟು ಕಾಂಟ್ರಾಕ್ಟ್. ಪ್ರತಿಯೊಬ್ಬ ವ್ಯಕ್ತಿ ಒಪ್ಪಂದಕ್ಕೆ ಅರ್ಹನಾಗಿದ್ದಾರೆ. ಇಫ್ ಹಿ ಈಸ್ ಆಫ್ ದ ಏಜ್ ಆಫ್ ಮೆಜಾರಿಟಿ ಏಜ್ ಇರಬೇಕು. ಅಕಾರ್ಡಿಂಗ್ ಟು ಮೆಜಾರಿಟಿ ಆಕ್ಟ್ 18 years ಈಸ್ ದ ಮೆಜಾರಿಟಿ ಏಜ್. ಹಿ ಶುಡ್ ನಾಟ್ ಬಿ ದ ಬಿಲೋ ದ್ಯಾಟ್. 18 ವರ್ಷಕ್ಕಿಂತ ಕೆಳಗೆ ನಾವು ಇರಬಾರ್ದು, ವಯಸ್ಕನಾಗಿರಬೇಕು ಅಂತ ಹೇಳ್ತೇವೆ. ಹಿ ಈಸ್ ಆಫ್ ದ ಏಜ್ ಆಫ್ ಮೆಜಾರಿಟಿ, ವಯಸ್ಕನಾಗಿರಬೇಕು ಅಂತ ಹೇಳಿ ಹೇಳ್ತೇವೆ. ಓಕೆ. ಹಿ ಈಸ್ ಆಫ್ ಸೌಂಡ್ ಮೈಂಡ್ ಅಂತ ಹೇಳ್ತೇವೆ. ಅಲ್ಲೇ ಸ್ವಸ್ಥ ಮನಸ್ಸಿನವನಿರಬೇಕು ಅಂತ ಹೇಳಿ ಹೇಳ್ತೇವೆ. ಸ್ವಸ್ಥ ಮನಸ್ಸಿನವನಿರಬೇಕು ಅಂತ ಹೇಳಿ ಹೇಳ್ತೇವೆ. ಓಕೆ. ಆ್ಯಂಡ್ ಥರ್ಡ್ he is not disqualified from contracting by any of the law which he is subject. ಯಾವ ಒಂದು ವ್ಯವಹಾರ, ಒಂದು ಉದ್ದೇಶವನ್ನು ಇಟ್ಟುಕೊಂಡ ವ್ಯವಹಾರ ಮಾಡಕತ್ತಾನ, ಅದರೊಳಗೆ ಯಾವುದೇ ಭಾರತದ ಯಾವುದೇ ಕಾನೂನಿನ ಪ್ರಕಾರ ಅವನು ಅನರ್ಹ ಅನಿಸಿಕೊಂಡಿರಬಾರ್ದು. ಅಂದರೆ ಈ 3 ವ್ಯಕ್ತಿಗಳನ್ನು ನಾವು ಅರ್ಹ ವ್ಯಕ್ತಿ ಅಂತ ಹೇಳ್ತೇವೆ. ದ್ಯಾಟ್ ಮೀನ್ಸ್ ಹಿ ಶುಡ್ ಬಿ ಮೇಜರ್, ವಯಸ್ಕನಾಗಿರಬೇಕು, ಸ್ವಸ್ಥ ಮನಸ್ಸಿನವನೇ ಇರಬೇಕು, ಭಾರತದ ಯಾವುದೇ ಕಾನೂನಿನ ಪ್ರಕಾರ ಅನರ್ಹ ಅಂತ ಅನಿಸ್ಕೊಂಡಿರಬಾರದು. ಈ 3 ವ್ಯಕ್ತಿಗಳನ್ನು ನಾವೇನಂತೇವಿ ಅಂತಂದ್ರೆ ಕಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಕೆಪಾಸಿಟಿ ಆಫ್ ಪಾರ್ಟಿ ಒಳಗೆ ಅವರು ಅರ್ಹ ವ್ಯಕ್ತಿಗಳು ಅಂತ ಹೇಳಿ ಅನಿಸ್ಕೊಂತಾರಲ್ಲೇ. ಓಕೆ. ದ ಫಾಲೋವಿಂಗ್ ಪರ್ಸನ್ಸ್ ಆರ್ ಇನ್ಕಂಪಿಟೆಂಟ್. ಹಂಗಾದ್ರೆ ಯಾರು ಇನ್ಕಂಪಿಟೆಂಟ್ ಅದಾರ, ಅನರ್ಹರದಾರ ಕಾಂಟ್ರಾಕ್ಟ್ ಮಾಡ್ಕೊಳಕ? ಮೈನರ್ ಅಂದ್ರೆ ಏನು? ಬಿಲೋ 18 ಅಂತ ಹೇಳ್ತೇವೆ ನಾವು. ಅಪ್ರಾಪ್ತ ವಯಸ್ಕ ಅಂತ ಹೇಳಿ ಹೇಳ್ತೇವೆ. ಇದ್ರ ಮೇಲೆ ಪೂರ್ಣ ಡಿಸ್ಕಷನ್ ಮಾಡ್ತೇನೆ, ಬೇರೆನೇ ವಿಡಿಯೋ ಮಾಡಾಕತ್ತೇನೆ ಅಲ್ಲೇ. ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್, ಅಸ್ವಸ್ಥ ಮನಸ್ಸಿನ ವ್ಯಕ್ತಿ. ಅಸ್ವಸ್ಥ ಅಂದ್ರೆ ಯಾರು ಅಂತೇವಿ? ಯಾರ ತಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಹೊಂದಿರಂಗಿಲ್ಲ ಅವರಿಗೆ ಅಂತ ಹೇಳ್ತೇವೆ. ಇನ್ಸೇನ್, ಮ್ಯಾಡ್, ಡ್ರಂಕರ್ಡ್, ಹೂ ಈಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್, ಅವ್ರಿಗೆ ಅನ್ಸೌಂಡ್ ಮೈಂಡ್ ಅಂತ ಹೇಳ್ತೇವೆ. ಒಪ್ಪಂದದ ನಿಯಮಗಳನ್ನು ಅರ್ಥೈಸಕ ಅವಂಗೆ ಸಾಧ್ಯ ಆಗಂಗಿಲ್ಲ, ಅವಂಗೆ ಅನ್ಸೌಂಡ್ ಪರ್ಸನ್ ಅಂತೇಳಿ ಹೇಳ್ತೇವೆ ನಾವಲ್ಲೇ. ಆಮೇಲೆ ಪರ್ಸನ್ಸ್ ಡಿಸ್ಕ್ವಾಲಿಫೈಡ್ ಬೈ ಲಾ ಟು ವಿಚ್ ದೇ ಆರ್ ಸಬ್ಜೆಕ್ಟ್. ಯಾವುದ ಕಾನೂನಿನಿಂದ ಆ ವ್ಯಕ್ತಿ ಅನರ್ಹ ಅಂತ ಹೇಳಿ ಘೋಷಿಸಲ್ಪಟ್ಟಿರ್ತಾನೆ. ಆಗಲೇ ಹೇಳಿದ್ದು ಘೋಷಿಸಲ್ಪಟ್ಟಿರಬಾರದು ಅಂತ ಹೇಳಿದ್ವಿ. ಹಂಗಾದ್ರೆ ಅದರ ಅಪೋಸಿಟ್ ಏನೈತಿಲ್ಲ, ಘೋಷಿಸಲ್ಪಟ್ಟಿದ್ದ ವ್ಯಕ್ತಿ ಅನರ್ಹ ಅಂತ ಹೇಳಿ ಹೇಳ್ತೇವೆ. ದ ಪರ್ಸನ್ ಹೂ ಹ್ಯಾಸ್ ಡಿಸ್ಕ್ವಾಲಿಫೈಡ್ ಬೈ ಎನಿ ಆಫ್ ದ ಲಾ. ಯಾವುದೇ ಒಂದು ಕಾನೂನಿನಿಂದ ಅನರ್ಹ ಅಂತ ಹೇಳಿ ಅವ ಘೋಷಿಸಲ್ಪಟ್ಟಿರಬಾರ್ದು. ಫಾರ್ ಎಕ್ಸಾಂಪಲ್ ಕ್ರಿಮಿನಲ್ಸ್ ಅದಾರಲ್ಲೇ, ಟೆರರಿಸ್ಟ್ ಅದಾರ, ನಕ್ಸಲೈಟ್ ಅದಾರ, ಇವು ಬರೀ ಅವ್ರಿಗಷ್ಟೇ ಹೇಳಂಗಿಲ್ಲ ನಾವು. ಒಂದು ಸಾಮಾನ್ಯ ಜೀವನದೊಳಗೂ ಸುದಕ್ಕೆ ಏನೈತಿ ಅಂತಂದ್ರೆ ಟ್ಯಾಕ್ಸ್ ತುಂಬಲಾರ್ದಕ್ಕೆ ಡಿಫಾಲ್ಟರ್ ಅಂತ ಹೇಳಿ ಆಗಿರ್ತಾರಲ್ಲೇ. ಹೌದಾ? ಬ್ಯಾಂಕ್ರಪ್ಟ್ಸ್ ಅದಾರ, ಇನ್ಸಾಲ್ವೆಂಟ್ಸ್ ಅದಾರ, ಇವ್ರನ್ನೆಲ್ಲರನ್ನು ಏನಂತೇವೆ ಅಂತಂದ್ರೆ ಪರ್ಸನ್ ಡಿಸ್ಕ್ವಾಲಿಫೈಡ್ ಬೈ ಲಾ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ. ಸೊ ದೀಸ್ ಆರ್ ದ ಪರ್ಸನ್ ಇನ್ಕಂಪಿಟೆಂಟ್ ಟು ದ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಒಪ್ಪಂದಕ್ಕೆ ಅವರು ಅನರ್ಹ ವ್ಯಕ್ತಿಗಳದಾರ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ. In my next video, I will explain about free and genuine consent, lawful object, agreement not declared void, and certainty and possibility and legal formalities. ಈ ಪಾಯಿಂಟ್ಸ್ ಏನು ಉಳಿದು ಪಾಯಿಂಟ್ಸ್ ಅದಾವ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್
Like, share, subscribe my channel for further updates, and do watch my all videos on Contract Act to more know about the Contract Act. Thank you.